ಟೀಮ್ ಇಂಡಿಯಾ ಕಂಡಂತಹ ಲೆಜೆಂಡರಿ ಪ್ಲೇಯರ್ ರೋಹಿತ್ ಶರ್ಮಾ ಸದ್ಯ ನಿವೃತ್ತಿಯ ಅಂಚಿನಲ್ಲಿದ್ದಾರೆ. ಭಾರತ ಪರ ಏಕದಿನ ಫಾರ್ಮೆಟ್ನಲ್ಲಿ ಮಾತ್ರ ಆಡ್ತಿದ್ದಾರೆ. 38 ವರ್ಷದ ರೋಹಿತ್ ಶರ್ಮಾ 2027ರ ಏಕದಿನ ವಿಶ್ವಕಪ್ನಲ್ಲಿ ಸ್ಥಾನ ಉಳಿಸಿಕೊಳ್ಳುವುದು ಅಷ್ಟು ಈಸಿ ಇಲ್ಲ. ಹೀಗೆ ಟೀಮ್ ಇಂಡಿಯಾ ಜರ್ನಿಯೇ ಪ್ರಶ್ನಾರ್ಥಕವಾಗಿರುವಾಗ IPLನಲ್ಲಿ ಕತೆ ಹೇಗೆ ಎನ್ನುವಂತ ಚರ್ಚೆ ಶುರುವಾಗಿದೆ. ಈಗಾಗಲೇ ಕ್ಯಾಪ್ಟನ್ಸಿಯಿಂದ ಇಳಿಸಿ ಫೀಲ್ಡಿಂಗ್ನಲ್ಲೂ ಕೂಡ ಬೆಂಚ್ ಕಾಯಿಸ್ತಾ ಇರುವಂತ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಯ ನಡೆಯೇ ಕುತೂಹಲ ಮೂಡಿಸಿದೆ. ಹಾಗಾದ್ರೆ ರೋಹಿತ್ ಶರ್ಮಾರ IPL ಪ್ರಯಾಣ ಕೂಡ ಅಂತ್ಯಕ್ಕೆ ಬಂತ. ರೋಹಿತ್ ಅವರ ಜರ್ನಿ ಹೇಗಿತ್ತು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಜಗತ್ತಿನ ಅತ್ಯಂತ ಶ್ರೀಮಂತ ಲೀಗ್ ಆಗಿರುವಂತ IPLನಲ್ಲಿ ಒನ್ ಆಫ್ ದಿ ಸ್ಟಾರ್ ಅಂಡ್ ಸಕ್ಸಸ್ಫುಲ್ ಪ್ಲೇಯರ್ ಅಂಡ್ ಕ್ಯಾಪ್ಟನ್ ಅಂದ್ರೆ ಅದು ರೋಹಿತ್ ಶರ್ಮಾ. 2008ರಲ್ಲಿ ಡೆಕ್ಕನ್ ಚಾರ್ಜರ್ಸ್ನೊಂದಿಗೆ IPLಗೆ ಪ್ರವೇಶ ಪಡೆದಂತ ರೋಹಿತ್ ಶರ್ಮಾ ಆ ಬಳಿಕ ಮುಂಬೈ ಇಂಡಿಯನ್ಸ್ ತಂಡದ ಐಕಾನಿಕ್ ಪ್ಲೇಯರ್ ಆದರು. 18 ವರ್ಷಗಳ IPL ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ಕ್ಯಾಪ್ಟನ್ ಎನಿಸಿಕೊಂಡಿದ್ದಾರೆ. ಸೀಸನ್ನಿಂದ ಸೀಸನ್ಗೆ ಬೆಳಿತಾನೇ ಬಂದರು. ರೋಹಿತ್ ನಾಯಕತ್ವದಲ್ಲೇ ಮುಂಬೈ ತಂಡ 5 ಬಾರಿ ಚಾಂಪಿಯನ್ ಪಟ್ಟಕ್ಕೂ ಕೂಡ ಏರಿದೆ. IPLನಲ್ಲಿ 2 ತಂಡಗಳ ಪರ ಆಡಿದ್ದಾರೆ ರೋಹಿತ್ ಶರ್ಮಾ ಡೆಕ್ಕನ್ ಚಾರ್ಜರ್ಸ್ ತಂಡದೊಂದಿಗೆ IPLಗೆ ಪದಾರ್ಪಣೆ ಮಾಡಿದರು. ಮೊದಲ ಸೀಸನ್ನಲ್ಲಿ 16 ಪಂದ್ಯಗಳಲ್ಲಿ 133.77ರ ಸ್ಟ್ರೈಕ್ ರೇಟ್ನಲ್ಲಿ 404 ರನ್ಗಳನ್ನು ಕಲೆ ಹಾಕಿದರು. 2011ರಲ್ಲಿ ಮುಂಬೈ ಇಂಡಿಯನ್ಸ್ ಸೇರಿದಂತ ರೋಹಿತ್ ಅವರಿಗೆ 9.2 ಕೋಟಿ ರೂಪಾಯಿನ ನೀಡಲಾಗಿತ್ತು. ಆ ವರ್ಷ 16 ಪಂದ್ಯಗಳಲ್ಲಿ 33ರ ಸರಾಸರಿಯಲ್ಲಿ 372 ರನ್ಗಳನ್ನು ಕಲೆ ಹಾಕಿದರು. 2013ರಲ್ಲಿ ರೋಹಿತ್ ಅವರನ್ನ ಮುಂಬೈ ಇಂಡಿಯನ್ಸ್ ತಂಡದ ನಾಯಕನನ್ನಾಗಿ ಮಾಡಲಾಯಿತು. ಆ ಬಳಿಕ ರೋಹಿತ್ ಹಿಂತಿರುಗಿ ನೋಡಿದ್ದೇ ಇಲ್ಲ. ತಮ್ಮ ಕ್ಯಾಪ್ಟನ್ಸಿಯ ಅವಧಿಯಲ್ಲೇ ಅಂದ್ರೆ 2013, 2015, 2017, 2019, 2020ರಲ್ಲಿ ತಂಡವನ್ನ ಚಾಂಪಿಯನ್ ಪಟ್ಟಕ್ಕೇರಿಸಿದ್ರು. ಹಾಗೆ IPL ಇತಿಹಾಸದಲ್ಲಿ ತಂಡದ ನಾಯಕನಾಗಿ ಒಂದು ತಂಡವನ್ನ 5 ಸಲ ಚಾಂಪಿಯನ್ ಪಟ್ಟಕ್ಕೇರಿಸಿದ ಮೊದಲ ಕ್ಯಾಪ್ಟನ್ ಎನಿಸಿಕೊಂಡ್ರು. KKR ವಿರುದ್ಧ ಅಜೇಯ 109 ರನ್. ಇನ್ನು IPL ಪಂದ್ಯಗಳಲ್ಲಿ ರೋಹಿತ್ ಶರ್ಮಾ ಅವರ ಅತ್ಯಧಿಕ ಸ್ಕೋರ್ ಅಂದ್ರೆ 109 ರನ್ ಗಳಿಸಿ ನಾಟ್ಔಟ್ ಆಗಿ ಉಳಿದಿರೋದು. 2012ರಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಈ ಸಾಧನೆ ಮಾಡಿದ್ರು. ಹಾಗೆ 2025ರ ಪ್ರದರ್ಶನವನ್ನ ನೋಡೋದಾದ್ರೆ ಮುಂಬೈ ಪರ 15 ಪಂದ್ಯಗಳನ್ನು ಆಡಿದ್ದು 29ರ ಸರಾಸರಿ ಹಾಗೆ 149ರ ಸ್ಟ್ರೈಕ್ ರೇಟ್ನಲ್ಲಿ 418 ರನ್ಗಳನ್ನು ಕಲೆ ಹಾಕಿದ್ರು. ಒಟ್ಟಾರೆಯಾಗಿ IPL ಜರ್ನಿಯಲ್ಲಿ 272 ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದು 7046 ರನ್ಗಳನ್ನು ಕಲೆ ಹಾಕಿದ್ದಾರೆ. ಈ ಪೈಕಿ 2 ಶತಕ ಹಾಗೆ 47 ಅರ್ಧ ಶತಕಗಳು ಸೇರಿವೆ. ಹೀಗೆ ಅತ್ಯದ್ಭುತ ಪ್ರದರ್ಶನ ನೀಡ್ತಾ ಬಂದಿದ್ರು ಕೂಡ ರೋಹಿತ್ ಶರ್ಮಾರನ್ನ ಮುಂಬೈ ತಂಡ ಸೈಡ್ಲೈನ್ ಮಾಡ್ತಾ ಇದೆ. ಫೀಲ್ಡಿಂಗ್ ವೇಳೆ ಬೆಂಚ್ ಕಾಯಿಸ್ತಿರೋ ಫ್ರಾಂಚೈಸಿ. IPLನಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮ ಇರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ಈ ಅಸ್ತ್ರವನ್ನ MI ತಂಡ ರೋಹಿತ್ ಶರ್ಮಾ ಮೇಲೆ ಪ್ರಯೋಗ ಮಾಡ್ತಾ ಇದೆ. ಬ್ಯಾಟಿಂಗ್ಗೆ ಬರುವಂತ ರೋಹಿತ್ರನ್ನ ಫೀಲ್ಡಿಂಗ್ ಟೈಮಲ್ಲಿ ಬೆಂಚ್ನಲ್ಲಿ ಕೂರಿಸ್ತಾ ಇದೆ. ಅಸಲಿಗೆ ರೋಹಿತ್ಗೆ ಈ ತರ ಅವಮಾನ ಆಗಿದ್ದು ಹೊಸದೇನೂ ಅಲ್ಲ. 2024ರ ಸೀಸನ್ಗೂ ಮುನ್ನ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಹಿಟ್ಮ್ಯಾನ್ ಅವರನ್ನ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿತ್ತು. ಅಷ್ಟೇ ಅಲ್ಲ, ಅವರ ಬದಲಿಗೆ ಹಾರ್ದಿಕ್ ಪಾಂಡ್ಯ ಅವರನ್ನ ಕ್ಯಾಪ್ಟನ್ ಆಗಿ ನೇಮಕ ಮಾಡಿತ್ತು. ಈ ಬಗ್ಗೆ ಖುದ್ದು ಹಿಟ್ಮ್ಯಾನ್ ತಮ್ಮ ಅಸಮಾಧಾನ ಹೊರಹಾಕಿದ್ರು. ಹಾಗೆ ಅಭಿಮಾನಿಗಳು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿದ್ರು. ಹೀಗಿದ್ರೂ ಕೂಡ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಯನ್ನ ತೊರೆದಿರಲಿಲ್ಲ ಹಿಟ್ಮ್ಯಾನ್. ಹೀಗಿದ್ರು 2025ರ IPLನಲ್ಲೂ ಕೂಡ ರೋಹಿತ್ ಶರ್ಮಾರನ್ನ ಸಮಾನವಾಗಿ ಬಳಸಿಕೊಳ್ಳಿಲ್ಲ. ಹೀಗಾಗಿ IPLನಲ್ಲೂ ಕೂಡ ರೋಹಿತ್ರ ಜರ್ನಿ ಮುಗಿಯೋ ಹಂತಕ್ಕೆ ಬಂತ ಎನ್ನುವಂತ ಅನುಮಾನಗಳು ಶುರುವಾಗಿವೆ. ನಮಸ್ಕಾರ.